ಅನಿತಾ ತಾಯಿ ಅಸಂಘಟಿತ ಕಾರ್ಮಿಕರ ರಾಜ್ಯ ಘಟಕದ ಅಧ್ಯಕ್ಷರು. ಸಮಾಜಮುಖಿ ಕೆಲಸಗಳನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಇವತ್ತು ಹುಟ್ಟುಹಬ್ಬ ಆಚರಿಸಿಕೊಂತಿದ್ದಾರೆ. ಅವರಿಗೆ ಶುಭ ಕೋರಲು ನಮ್ಮ ದೇವನಹಳ್ಳಿ ತಾಲೂಕಿನ ಲಕ್ಷ್ಮೀ ಪೆಟ್ರೋಲಿಯಂ ಮಾಲೀಕರು ಮತ್ತು ಹಿಂದಿನ ಸರ್ಕಾರದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಅಧ್ಯಕ್ಷರು ಮತ್ತು ಮುಂದಿನ ಶಾಸಕರು, ಭಾವಿ ಶಾಸಕರು ಅಂತ ನಾವು ಭಾವಿಸ್ತಾ ಇದ್ದೇವೆ. ಬಿ.ಕೆ. ನಾರಾಯಣಸ್ವಾಮಿ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಲೋಕೇಶ್ ಗೌಡ್ರು ಯುವಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರೈತ ಘಟಕದ ತಾಲೂಕು ಅಧ್ಯಕ್ಷರಾದ ನಮ್ಮ ದೇವನಹಳ್ಳಿಯ ವೆಂಕಟೇಶಣ್ಣನವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಮಹಿಳಾ ಅಧ್ಯಕ್ಷರು ನಮ್ಮ ಶೈಲಜಾ ಮೇಡಮ್ ರವರು, ಈಗ ಅಸಂಘಟಿತ ಕಾರ್ಮಿಕರ ಉಪಾಧ್ಯಕ್ಷರಾದ ಲಕ್ಷ್ಮೀ ಮೇಡಮ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ ಒಂದು ವೇದಿಕೆಯಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಸೀರೆಯನ್ನ ಹಂಚುವ ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ದೇವನಹಳ್ಳಿ ತಾಲೂಕಿನ ಏರ್ಟೆಲ್ ಮಂಜುನಾಥ್ ಅವರು ಪ್ರಧಾನ ಕಾರ್ಯದರ್ಶಿಗಳು ರಕ್ಷಣಾ ವೇದಿಕೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಅಶ್ವಿನಿ ಹಿರಿಯ ಗಾಯಕಿ ಚಿಕ್ಕಬಳ್ಳಾಪುರ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೀಗ ತಾನೇ ನಮ್ಮ ಚಲನಚಿತ್ರ ಪ್ರೊಡ್ಯೂಸರು ಮತ್ತು ಚಿತ್ರ ನಿರ್ಮಾಪಕರು ವೆಂಕಟೇಶ್ ಸಾರು ಬಹಳ ಕಲಾವಿದರನ್ನ ಗುರುತಿಸಿ ಅವರ ಒಂದು ಪ್ರತಿಭೆಯನ್ನ ಹರಡಿಸೋ ಒಂದು ಪ್ರಯತ್ನ ಮಾಡ್ತಾರೆ. ನಮ್ಮ ಶಿಡ್ಲಘಟ್ಟ ವೆಂಕಟೇಶ್ ಸಾರ್ಗೆ ಜೋರಾದ ಚಪ್ಪಾಳೆ ಮೂಡಿ ಬರಲಿ ದಯಮಾಡಿ ಬಂದಿದೆ. ಆ ವೆಂಕಟೇಶ್ ಸಾರ್ ಜೊತೆಯಲ್ಲಿ ಮೇಡಮ್ ಅವರು ರಾಜೇಶ್ವರಿ ಮೇಡಮ್ ರವರು ಬಹಳ ಸೊಗಸಾಗಿ ಆಡಿದ್ರು. ಅವರು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಮೇಡಮ್ ಹೆಸರು ರಾಜೇಶ್ವರಿ ಮೇಡಮ್ ಅವರು, ಆ ಮೇಡಮ್ ಇಂದಿರಾ ಮೇಡಮ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬಹಳ ಸೊಗಸಾಗಿ ವೆಂಕಟೇಶ್ ಅವರ ಸಿರಿಕಂಠದಲ್ಲಿ ಅವರು ಮೂಡಿ ಬಂತು ಅವರ ಒಂದು ಗಾಯನ. ಆ ಪ್ರೇಮ ಮೇಡಮ್ ರವರು ನಾನು ಇವ್ರ ಜೊತೆಲಿ ಸಾರ್ ಜೊತೆಲಿ ಚೆನ್ನಾಗಿ ಆಡಿದ್ರಿ ನೀವು. ನಿಮ್ಗೆ ನಮ್ಮ ವತಿಯಿಂದ ತುಂಬ ಜೋರಾದ ಚಪ್ಪಾಳೆ ದಯಮಾಡಿ ಬಂಧುಗಳೇ. ವೆಂಕಟೇಶ್ ಸರ್ ಈ ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ನಾವು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರ್ತೀವಿ. ನಮ್ಗೆ ಸಂತೋಷ ಅನ್ನಿಸ್ತದೆ. ಅವರು ಇನ್ನ 10 ಹಲವಾರು ಕಾರ್ಯಕ್ರಮಗಳು ಈ ರೀತಿ ಮಾಡ್ಕೊಂಡು ಬರ್ಲಿ. ನಮ್ಮ ಅನಿತಾ ಮೇಡಮ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅವರ ಒಂದು ಸಾಧನೆ, ಸಮಾಜ ಸೇವೆ ಇನ್ನೂ ಉತ್ಸುಂಗಕ್ಕೆ ಇರಲಿ ಅಂತ ಈ ಟೈಮಲ್ಲಿ ಕೂಡ ಭಾವಿಸ್ತಾ, ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಅಸಂಘಟಿತ ಕಾರ್ಮಿಕರ ಘಟಕ ಕೃಷ್ಣ ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಹೆಸರುಗಳು ಗೊತ್ತಿಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬಂದಿದ್ದೀರಿ. ಆಮೇಲೆ ಬಂದು ಹೋಗಿರ್ತಕ್ಕಂಥವ್ರಿಗೂ ಕೂಡ ಬರೋರ್ಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಮಾತಾಡ್ತಾ, ಈಗ ನಮ್ಮ ಬಿ.ಕೆ. ನಾರಾಯಣಸ್ವಾಮಿ ಸಾರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ವಿಚಾರಗಳನ್ನ ಹಂಚ್ಕೊಬೇಕು ಅಂತ ಅವರೆಲ್ಲೂ ಕೂಡ ಮೊದಲನೇದಾಗಿ ಈ ಒಂದು ಸುಂದರ ಸಂಜೆಯಲ್ಲಿ ಅನಿತಾ ಮೇಡಮ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಬಹಳ ಖುಷಿಯ ವಿಚಾರ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಜನ್ಮ ದಿನೋತ್ಸವದ್ದು ಅವರ ಒಂದು ಜನ್ಮ ದಿನಾಚರಣೆ ಮಾಡ್ತಿರೋದು ಬಹಳ ಇನ್ನೂ ಒಂದು ಖುಷಿಯ ವಿಚಾರ. ಜೊತೆಗೆ ನಮ್ಮ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರ ಅಭಿಮಾನಿಗಳನ್ನು ಕರೆತಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಇನ್ನೂ ಕೂಡ ಭಾಳಷ್ಟು ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಭಾಳಷ್ಟು ಹೇಳ್ತಾ ಇದ್ರು, ಸರ್ ನಾನೊಂದು ಕಾರ್ಯಕ್ರಮ ಮಾಡ್ತೀನಿ, ಒಂದ್ಸರಿ ಬರಬೇಕು, ಬಂದಾಗ ನನ್ನ ವಿಚಾರಧಾರೆಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಬೇಕಂತ ಹೇಳ್ತಾ ಇದ್ರು. ಬಹುಶಃ ನಾನು ಲೇಟಾಗಿ ಬಂದಿದ್ದೀನಿ, ಏನು ವಿಚಾರ ಗೊತ್ತಾಗಲಿಲ್ಲ.
ಖಂಡಿತ ವೆಂಕಟೇಶ್ವರ ಮತ್ತೊಂದು ಬಾರಿ ಕಾರ್ಯಕ್ರಮಕ್ಕೆ ಬರ್ತೀನಿ, ಪೂರ್ತಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀನಿ, ಜೊತೆಗೆ ಮೇಡಮ್ ಅವ್ರ ಜೊತೆ ಕೂಡ ಇರ್ತೀನಿ. ನಿಮ್ಮ ಸಂಘಟನೆಯಲ್ಲಿ ನಾನೂ ಒಬ್ಬ ಕೂಡ ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ದಿನ ನಿಮ್ಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಅನಿತಾ ತಾಯಿರವರಿಗೆ ಶುಭವನ್ನು ಕೋರಿ ಈ ಒಂದು ಸಂಘಟನೆಯಲ್ಲಿ ನಾವು ಕೂಡ ಇರ್ತೀವಿ ಅಂತ ತುಂಬು ಹರ್ಷದಿಂದ ಅವರು ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅನಿತಾ ತಾಯಿರವರು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನು ಆಚರಣೆ ಮಾಡ್ತಿದ್ದಾರೆ ಆ ಒಂದು ಎಲ್ಲ ಕಾರ್ಯಕ್ರಮದ ಕುರಿತು ಒಂದೆರಡು ವಿಚಾರವನ್ನ ಅವರು ಮಾತನಾಡಬೇಕು ಅಂತ ಅವರಲ್ಲಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮದಿನ. ಸೊ ಹಾಗಾಗಿ ಅವ್ರದ್ದು ಜನ್ಮದಿನ ಅನ್ನೋದಕ್ಕೋಸ್ಕರ ಅನ್ನೋದು ಅಲ್ಲ, ಅವ್ರದ್ದು ಒಂದು ಹಬ್ಬನೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿನದಲ್ಲಿ ಈ ಹದ್ದೂರಿಂದ ಇಷ್ಟು ಜನ ಸೇರಿ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ತುಂಬ ಯಶಸ್ವಿಯಾಗಿ ನಡೀತು. ಈ ಸಂದರ್ಭದ ಇಷ್ಟನ್ನೆಲ್ಲ ಮಾಡೋದಕ್ಕೆ ಅವಕಾಶ ವೆಂಕಟೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಕರೆ ನೀಡಿ ಎಲ್ಲರನ್ನೂ ಕರೆದಿದ್ದಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಇನ್ನು ನನಗೆ ಹೆಚ್ಚಿನ ಖುಷಿ ಆಗ್ತಾ ಇದೆ. ನೀವೆಲ್ಲ ಬಂದು ಭಾಗವಹಿಸಿ ನನಗೆ ಆಶೀರ್ವಾದ ಮಾಡೋಕ್ಕೆ, ಬೆಳೆಯೋಕ್ಕೆ ಒತ್ತು ಕೊಡ್ತಾ ಇದ್ದೀರಾ. ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತ ನಾಯಕರು, ರೈತ ಘಟಕದ ಅಧ್ಯಕ್ಷರು, ದೇವನಹಳ್ಳಿ ತಾಲೂಕು ರಕ್ಷಣಾ ವೇದಿಕೆ ವೆಂಕಟೇಶಣ್ಣನವರು ಎರಡು ವಿಚಾರವನ್ನು ಮಂಡಿಸಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಅನಿತಾ ತಾಯಿರವರ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಬಂದಿರೋದಕ್ಕೆ ಎಲ್ಲರಿಗೂ ಖುಷಿ ಆಗ್ತದೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಈಗ ಸೊಗಸಾದ ದಿನ ಅಂತ ಹೇಳ್ಬೋದು. ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಅನಿತಾ ತಾಯಿಯವರಿಗೆ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು. ಸರಸ್ವತಿ ಮೇಡಮ್, ಎಲ್ಲ ಇರಬೇಕು. ಸರ್ ಬನ್ನಿ ಸರ್. ಮೇಡಮ್ ಇಲ್ಲಿ ನೋಡಿ, ಪ್ರೇಮ ಮೇಡಮ್. ಲಕ್ಷ್ಮಿ ಮೇಡಮ್ ಕೂಡ ವಿಶ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತ ಬಯಸುತ್ತಾ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀವಿ. ಲಕ್ಷ್ಮಿ ಮೇಡಮ್ ಕೂಡ ಈಗ ನಗುತ್ತಾ ನಗುತ್ತಾ ಒಂದು 2 ನಿಮಿಷ ಸಾಕು. ವಿಡಿಯೋ ಫಸ್ಟ್